ದೆಹಲಿ ವಿಧಾನಸಭೆಗೆ ಯಾವಾಗ ಎಲೆಕ್ಷನ್ ಎಂದು ರಿಸಲ್ಟ್. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಭಕ್ತರಿಗೆ ಇನ್ಮುಂದೆ ಯಾವೆಲ್ಲ ಸೌಲಭ್ಯ ಸಿಗುತ್ತೆ ಗೊತ್ತಾ? ಬಾಣಂತಿ ಮಗುವನ್ನು ಮನೆಯಿಂದ ಹೊರಹಾಕಿ ಫೈನಾನ್ಸ್ ಕಂಪನಿ ಅಮಾನವೀಯವಾಗಿ ವರ್ತಿಸಿದ್ದೆಲ್ಲಿ? ಜೀವನ್ ಮರಣ ಹೋರಾಟ ನಡೆಸುತ್ತಿರುವ ಬಾಲಕನ ಕುಟುಂಬಕ್ಕೆ ಅಲ್ಲು ಅರ್ಜುನ್ ಕೊಟ್ಟ ಭರವಸೆ ಏನು? ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಣಗಳ ನಡುವೆಯೇ ವಾಗ್ವಾದ ನಡೆದಿದ್ದು ಯಾಕೆ? ಕುಂಭಮೇಳಕ್ಕೆ ಬೆಂಗಳೂರಿನಿಂದ ಎಷ್ಟೊತ್ತಿಗೆ ಟ್ರೇನ್? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಿಜೆಪಿ ಆಪ್ ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆಗೆ ಸಾಕ್ಷಿಯಾಗಿರುವ ದೆಹಲಿ ವಿಧಾನಸಭಾ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಭಾರತೀಯ ಚುನಾವಣಾ ಆಯೋಗ ದೆಹಲಿ ವಿಧಾನಸಭಾ ಚುನಾವಣೆಯ ವೇಳಾಪಟ್ಟಿಯನ್ನು ಇವತ್ತು ಪ್ರಕಟಿಸಿದೆ. ಫೆಬ್ರವರಿ 5ರಂದು ಚುನಾವಣೆ ನಡೆಯಲಿದ್ದು ಫೆಬ್ರವರಿ 8ರಂದು ಫಲಿತಾಂಶ ಹೊರಬೀಳಲಿದೆ. 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದ್ದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ದಿನಾಂಕವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು ಇದೇ ವೇಳೆ ವಿಪಕ್ಷಗಳ ಇವಿಎಂ ಟ್ಯಾಂಪರಿಂಗ್ ಆರೋಪಕ್ಕೆ ತಿರುಗೇಟು ಕೊಟ್ಟ ರಾಜೀವ್ ಕುಮಾರ್ ಇವಿಎಂ ಮೇಲೆ ಸಾಕಷ್ಟು ಪರೀಕ್ಷೆಗಳಾಗಿದೆ, ಟ್ಯಾಂಪರಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇವಿಎಂ ಟ್ಯಾಂಪರಿಂಗ್ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಹೇಳಿ ಕೆಲವು ವಿಡಿಯೋಗಳು ವೈರಲ್ ಆಗಿದ್ವು. ಆದರೆ ಅದು ಇವಿಎಂ ಮಷಿನ್ ಅಲ್ಲ, ಅದು ಒಂದು ಮೆಕ್ಯಾನಿಸಮ್ ಅಷ್ಟೇ. ಇವಿಎಂ ಬಹಳಷ್ಟು ಸುರಕ್ಷಿತವಾಗಿದೆ ಅಂತ ಹೇಳಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. ಧರ್ಮಸ್ಥಳದಲ್ಲಿ ತಿರುಪತಿ ಮಾದರಿಯ ಕ್ಯೂ ಕಾಂಪ್ಲೆಕ್ಸ್ ಉದ್ಘಾಟನೆಗೊಂಡಿದ್ದು ಇನ್ಮುಂದೆ ಶ್ರೀ ಮಂಜುನಾಥನ ಭಕ್ತರು ಸರತಿ ಸಾಲಿನಲ್ಲಿ ಪರದಾಡುವುದು ತಪ್ಪಲಿದೆ. ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ನೂತನ ಕ್ಯೂ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಶ್ರೀ ಮಂಜುನಾಥನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಶ್ರೀ ಸಾನ್ನಿಧ್ಯ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ. ಇದರಿಂದ ಇನ್ಮುಂದೆ ಮಂಜುನಾಥನ ಸ್ವಾಮಿ ದರ್ಶನ ಪಡೆಯಲು ಸರತಿ ಸಾಲಿನಲ್ಲಿ ನಿಲ್ಲುವ ಅಗತ್ಯ ಇಲ್ಲ. 2 ಮಹಡಿಯ ಕ್ಯೂ ಕಾಂಪ್ಲೆಕ್ಸ್ 12,000 ಆಸನದ ಸಾಮರ್ಥ್ಯವನ್ನು ಹೊಂದಿದ್ದು ಎಲ್ಲಾ ರೀತಿಯ ಅತ್ಯಾಧುನಿಕ ಸೌಲಭ್ಯವಿದೆ. ಭಕ್ತರು ನೇರವಾಗಿ ಶ್ರೀ ಸಾನ್ನಿಧ್ಯ ಭವನಕ್ಕೆ ಬಂದು ತಮ್ಮ ಸರತಿ ಬರುವವರೆಗೂ ಕೂಡ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿಕೊಡಲಾಗಿದೆ. ಇದರಲ್ಲಿ ಭಕ್ತರ ಸಂಖ್ಯೆ ಲೆಕ್ಕ ಹಾಕುವ ಎಐ ಆಧಾರಿತ ಕ್ಯಾಮೆರಾ ಇದ್ದು ಟಿವಿ ಸಹಿತ ಹವಾನಿಯಂತ್ರಿತ ವ್ಯವಸ್ಥೆ ಇದೆ. ಕಾರ್ಯಕ್ರಮದಲ್ಲಿ ಪತ್ನಿ ಸಮೇತರಾಗಿ ಪಾಲ್ಗೊಂಡು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದರು. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಸಂಬಂಧ ಸಿಐಡಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸಿಐಡಿ ಡಿಐಜಿಪಿ ಶಾಂತನು ಸಿನ್ಹಾ ನೇತೃತ್ವದಲ್ಲಿ ಬೀದರ್ನಲ್ಲಿ ತನಿಖೆ ನಡೆಸಿದ್ದಾರೆ. ಡಿಸೆಂಬರ್ 26ನೇ ತಾರೀಕು ಬಸವೇಶ್ವರ ವೃತ್ತದ ಬಳಿ ರೈಲ್ವೆ ಹಳಿ ಮೇಲೆ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಹೀಗಾಗಿ ಆತ್ಮಹತ್ಯೆ ಸ್ಥಳದಲ್ಲಿ ಡಿಐಜಿಪಿ ಶಾಂತನು ಸಿನ್ಹಾ ನೇತೃತ್ವದಲ್ಲಿ ಮಹಜರ್ ಮಾಡಲಾಯಿತು. ರೈಲ್ವೆ ಪೊಲೀಸರು ಹಾಗೂ ಸಿಐಡಿ ತಂಡದಿಂದ ಸಚಿನ್ ಆತ್ಮಹತ್ಯೆ ದಿನದ ಇಂಚಿಂಚು ಮಾಹಿತಿ ಪಡೆದ ಡಿಐಜಿಪಿ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸಿದ್ರು. ತನಿಖೆ ನಡೀತಾ ಇರೋದ್ರಿಂದ ಯಾವುದೇ ಮಾಹಿತಿ ನೀಡಲ್ಲ ಅಂತ ತಿಳಿಸಿದ್ರು. ಬೆಳಗಾವಿಯಲ್ಲಿ ಖಾಸಗಿ ಫೈನಾನ್ಸ್ ಕಂಪನಿ ಅಮಾನವೀಯವಾಗಿ ವರ್ತಿಸಿದೆ. ಸಾಲ ಮರುಪಾವತಿ ಮಾಡಿಲ್ಲ ಅಂತ ಮನೆಯನ್ನ ಸೀಸ್ ಮಾಡಿ 1.5 ತಿಂಗಳ ಹಸುಗೂಸು ಬಾಣಂತಿ ಸಮೇತ ಕುಟುಂಬವನ್ನ ಮನೆಯಿಂದ ಹೊರಹಾಕಿದ್ದು ಮೈಕೊರೆಯುವ ಚಳಿಯಲ್ಲೇ ರಾತ್ರಿ ಇಡೀ ಪರದಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಮೂಡ್ಲಗಿ ತಾಲೂಕಿನ ನಾಗನೂರ ಗ್ರಾಮದಲ್ಲಿ ಘಟನೆ ಆಗಿದೆ. ಹೈನುಗಾರಿಕೆಗಾಗಿ ರೈತ ಸೈದಪ್ಪ ಶಂಕರಪ್ಪ ಗಡ್ಡದಾಡಿ 2.5 ವರ್ಷದ ಹಿಂದೆ ಚೆನ್ನೈ ಮೂಲದ ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ನಿಂದ 5 ಲಕ್ಷ ರೂಪಾಯಿ ಸಾಲ ಪಡೆದಿದ್ರು. ಆದರೆ ಸಾಲ ಪಡೆದುಕೊಂಡ 2 ಎಮ್ಮೆಗಳು ಮೃತಪಟ್ಟಿದ್ರು. ಪ್ರತಿ ತಿಂಗಳು 14,390 ರೂಪಾಯಿಯಂತೆ 27 ಕಂತು ಕಟ್ಟಿದ್ದಾರೆ. ಮಗಳ ಹೆರಿಗೆಗಾಗಿ 85,000 ಖರ್ಚು ಮಾಡಿದ ಹಿನ್ನೆಲೆಯಲ್ಲಿ ಕಳೆದ 3 ತಿಂಗಳಿಂದ ಕಂತು ಕಟ್ಟಿರಲಿಲ್ಲ. ಆದರೆ ಈವರೆಗೂ ಕಟ್ಟಿದ ಹಣವೇ ಕಂಪನಿಗೆ ತಲುಪಿಲ್ಲ ಅಂತ 5 ಲಕ್ಷ ಹಣ ಕಟ್ಟುವಂತೆ ವಕೀಲರ ಮೂಲಕ ನೋಟಿಸ್ ಕೊಟ್ಟು ಮನೆ ಸೀಸ್ ಮಾಡಿದ್ದಾರೆ. ಹಣ ಕೊಟ್ಟೋಕೆ ಸಮಯ ಕೊಡಿ ಎಂದು ಲೆಕ್ಕಿಸದೆ ಮೂಡ್ಲಗಿ ಪೊಲೀಸರ ಮೂಲಕ ಮನೆಯಿಂದ ಬಾಣಂತಿ ಮತ್ತು ಮಕ್ಕಳನ್ನ ಹೊರ ಹಾಕಿದ್ದಾರೆ. ಪುಷ್ಪ 2 ಪ್ರೀಮಿಯರ್ ವೇಳೆ ನಡೆದ ಕಾಲ್ತುಳಿತ ಪ್ರಕರಣ ಸಂಬಂಧ ಗಂಭೀರವಾಗಿ ಗಾಯಗೊಂಡಿರುವ ಶ್ರೀತೇಜ್ ನನ್ನ ನಟ ಅಲ್ಲು ಅರ್ಜುನ್ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಸಂಧ್ಯಾ ಥಿಯೇಟರ್ ಕಾಲ್ತುಳಿತ ದುರಂತ ಸಂಭವಿಸಿದ 34 ದಿನಗಳ ನಂತರ ನಟ ಅಲ್ಲು ಅರ್ಜುನ್ ಸಿಕಂದರಾಬಾದ್ನ ಕಿಮ್ಸ್ನಲ್ಲಿ ಗಾಯಾಳು 9 ವರ್ಷದ ಶ್ರೀತೇಜ್ನನ್ನ ಭೇಟಿ ಮಾಡಿದ್ರು. ಅಲ್ಲು ಅರ್ಜುನ್ ಜೊತೆ ದಿಲ್ ರಾಜು ಕೂಡ ಇದ್ರು. ಮೊನ್ನೆಯೇ ಶ್ರೀತೇಜ್ನನ್ನ ಭೇಟಿ ಮಾಡೋಕೆ ಅಲ್ಲು ಅರ್ಜುನ್ ಮುಂದಾಗಿದ್ರು. ಆದರೆ ಮರುಪರಿಶೀಲಿಸುವಂತೆ ರಾಮಗೋಪಾಲ್ ಪೇಟೆ ಪೊಲೀಸರು ನೋಟಿಸ್ ಕೊಟ್ಟಿದ್ರಿಂದ ನಂತರ ಭೇಟಿಯನ್ನು ರದ್ದುಗೊಳಿಸಿದ್ರು. ಬಳಿಕ ಆಸ್ಪತ್ರೆಗೆ ಭೇಟಿ ನೀಡೋದಕ್ಕೆ ಅಗತ್ಯ ವ್ಯವಸ್ಥೆ ಮಾಡೋಕೆ ಸಿದ್ಧ ಅಂತ ಪೊಲೀಸರು ತಿಳಿಸಿದ್ರಿಂದ ಇಂದು ಬೆಳಗ್ಗೆ ಅಲ್ಲು ಅರ್ಜುನ್ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಈ ವೇಳೆ ವೈದ್ಯರಲ್ಲಿ ಶ್ರೀತೇಜ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದುಕೊಂಡ ಅಲ್ಲು ಅರ್ಜುನ್ ಬಾಲಕನ ಕುಟುಂಬಸ್ಥರನ್ನ ಭೇಟಿಯಾಗಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಬಣ ಹಾಗೂ ವಿರೋಧಿ ಬಣದ ನಡುವೆ ಕೈಕೈ ಮಿಲಾಯಿಸುವ ಹಂತಕ್ಕೆ ವಾಗ್ವಾದ ನಡೆದಿದೆ. ಇದೇ ತಿಂಗಳ 12ನೇ ತಾರೀಕು ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ನಡೆಯಲಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳಿಗೆ ಚಿಹ್ನೆ ಹಂಚುವ ಸಭೆಯಲ್ಲಿ ಮಾತಿನ ಚಕಮಕಿಯಾಗಿದೆ. ಬೋಗಸ್ ಮತದಾರರ ಪಟ್ಟಿ ಮಾಡಿದ್ದಾರೆ ಎಂದು ಆರೋಪಿಸಿದ ಶಾಸಕ ಶಿವಗಂಗಾ ಬಸವರಾಜ್ ಬೆಂಬಲಿಗರು ಸಭೆಗೆ ಹಾಜರಾಗದೆ ಇರುವ ಸದಸ್ಯರಿಗೂ ಮತದಾನದ ಹಕ್ಕನ್ನು ನೀಡಲಾಗಿದೆ. ಕೂಡಲೇ ಈಗಿರುವ ಮತದಾರರ ಪಟ್ಟಿಯನ್ನು ರದ್ದುಪಡಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ
ಅಲ್ಲಿವರೆಗೂ ಚುನಾವಣೆಯನ್ನ ಮುಂದೂಡುವಂತೆ ಒತ್ತಾಯಿಸಿದ್ರು. ಜೊತೆಗೆ ಅಧಿಕಾರಿಗಳು ಬಿಜೆಪಿ ಪರ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಈ ವೇಳೆ ಎರಡೂ ಬಣಗಳನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಟ್ರು. ಶಾಸಕ ಶಿವಗಂಗಾ ಬೆಂಬಲಿಗರು ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಂಭ್ರಮ ಮನೆ ಮಾಡಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಎನಿಸಿಕೊಂಡಿರುವ ಕುಂಭಮೇಳ ಜನವರಿ 13ರಿಂದ 26ರವರೆಗೂ ನಡೆಯಲಿದೆ. ಈ ಕುಂಭಮೇಳದಲ್ಲಿ ಲಕ್ಷಾಂತರ ಮಂದಿ ಭಕ್ತರು, ಸಾಧು ಸಂತರು, ನಾಗಾ ಸಾಧುಗಳು, ಅಘೋರಿಗಳು ಭಾಗಿಯಾಗಲಿದ್ದಾರೆ. ಹೀಗಾಗಿ ಕುಂಭಮೇಳಕ್ಕೆ ಹೋಗುವ ರಾಜ್ಯದ ಭಕ್ತರಿಗಾಗಿ ವಿಶೇಷ ರೈಲು ವ್ಯವಸ್ಥೆ ಮಾಡಲಾಗಿದೆ. ಜನವರಿ 8ರಂದು ಬೆಂಗಳೂರಿನಿಂದ ಪ್ರಯಾಗ್ರಾಜ್ಗೆ ವಿಶೇಷ ಏಕಮಾರ್ಗ ಕುಂಭಮೇಳ ಎಕ್ಸ್ಪ್ರೆಸ್ ರೈಲು ಸಂಚಾರ ಮಾಡಲಿದೆ. ನಾಳೆ ರಾತ್ರಿ 8:50ಕ್ಕೆ ಬೈಯಪ್ಪನಹಳ್ಳಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ನಿಂದ ಹೊರಡಲಿರುವ ಎಕ್ಸ್ಪ್ರೆಸ್ ರೈಲು ಜನವರಿ 10ರ ಶುಕ್ರವಾರ ಸಂಜೆ 5:15ಕ್ಕೆ ಪ್ರಯಾಗ್ರಾಜ್ ತಲುಪಲಿದೆ. ಈ ರೈಲು ವೈಟ್ಫೀಲ್ಡ್, ಬಂಗಾರಪೇಟೆ, ಜೋಲಾರ್ಪೇಟ್, ಕಟಪಾಡಿ, ಪೆರಂಬೂರು, ಗೂಡೂರು, ವಿಜಯವಾಡ, ವಾರಂಗಲ್, ಬಲಹರ್ಷ, ಚಂದ್ರಾಪುರ, ಸೇವಾಗ್ರಾಮ್, ನಾಗ್ಪುರ, ಇಟಾರ್ಸಿ, ಜಬಲ್ಪುರ್, ಸತ್ನಾ ಮತ್ತು ಮಾಣಿಕ್ಪುರ ನಿಲ್ದಾಣಗಳಲ್ಲಿ ನಿಲ್ಲಲಿದೆ.